ಎಲ್ರಿಗೆ ಬ್ಲಾಗ್ಗೆ ನಮಸ್ಕಾರ. ನಾನು ರೆಡಿ ಆದ ಮೇಲೆ ಬ್ಲಾಗ್ ಮಾಡು. ಏನ್ ಬೇಕು ನಿಮ್ಗೆ? ಚೆನ್ನಾಗಿದೆ. ನನ್ನಷ್ಟು ದಡ್ಡಿ ಯಾರು ಇಲ್ಲ ಗೈಸ್. ಐ ಆಮ್ ಸೋ ಡಮ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಂದ್ರೆ, ಟುಡೇ ಐ ಆಮ್ ಟ್ರಾವೆಲಿಂಗ್ ಟು ಅಹಮದಾಬಾದ್. ಕೆಲವ್ರಿಗೆ ಆಲ್ರೆಡಿ ಗೊತ್ತು ದಟ್ ಐ ಆಮ್ ಅ ಗುಜರಾತಿ. ನಾನು ಆಲ್ಮೋಸ್ಟ್ ಒಂದು 10 ವರ್ಷ ಆದ್ಮೇಲೆ ಇವಾಗ ಅಹಮದಾಬಾದ್ ಟ್ರಾವೆಲ್ ಮಾಡಕ್ ಹೋಗ್ತಾ ಇದ್ದೀನಿ. ಅಂಡ್ ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಮಾಸಿ. ಸೊ ಬೇಸಿಕ್ಲಿ ಗುಜರಾತಿಯಲ್ಲಿ ಮಾಸಿ ಅಂದ್ರೆ ಚಿಕ್ಕಮ್ಮ ಅಥವಾ ದೊಡ್ಡಮ್ಮಗೆ ಹೇಳೋದು. ಮಾಸಿ ಅಂದ್ರೆ ಅಮ್ಮ ತರ ಅಂತ. ಓಕೆ, ನಾನು ಸೊ ಐ ಆಮ್ ಗೋಯಿಂಗ್ ಟು ಮೀಟ್ ಮೈ ಮಾಸಿ. ಅಂಡ್ ನನ್ನ ಪ್ಯಾಕಿಂಗ್ ಆಗಿದೆ. ಪ್ಯಾಕಿಂಗ್ ಎಷ್ಟು ಫನ್ನಿ ಆಗಿದೆ ಅಂದ್ರೆ, ಇದು ಅರ್ಧ ಕಡೆ ಬಟ್ಟೆ ಹಾಕಿದ್ದೀನಿ, ಇದು ಅರ್ಧ ಕಡೆ ಸ್ನಾಕ್ಸ್ ಹಾಕಿದ್ದೀನಿ. ಯಾಕಂದ್ರೆ ಸ್ನಾಕ್ಸ್ ಹೋಗ್ಬಿಟ್ಟು ನಾನು ನನ್ನ ಮಾಸಿಗೆ ಕೊಡ್ತೀನಿ, ಮತ್ತೆ ಅಲ್ಲಿ ಬರ್ತಾ ಸೆಕೆಂಡ್ ಹಾಫ್ ಆಫ್ ದ ಬ್ಯಾಗ್ ಫುಲ್ ಶಾಪಿಂಗ್ ಮಾಡ್ಕೊಂಡು ತುಂಬಿಸ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನನ್ನ ಮಾಸಿಗೆ ವಾರಿಯರ್ ಬೇಕರಿದು ಬಿಸ್ಕೆಟ್ಸ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಅದನ್ನೇ ಪಿಕ್ ಮಾಡಿದ್ದೀನಿ. ನಾನು ಏನೇನು ಪಿಕ್ ಮಾಡಿದ್ದೀನಿ ಅಂದ್ರೆ, ಐ ಹ್ಯಾವ್ ಪಿಕ್ಡ್ ನಿಪ್ಪಟ್. ಯು ಕ್ಯಾನ್ ಸಿ ನಿಪ್ಪಟ್. ಮತ್ತೆ ಇದು ಮಿಲ್ಕ್ ಬಿಸ್ಕೆಟ್ ಇದೆ, 1 ಸೆಕೆಂಡ್. ಅಂಡ್ ಇದು ಸಾಲ್ಟ್ ಬಿಸ್ಕೆಟ್, ಅದು ಬೆಣ್ಣೆ ಬಿಸ್ಕೆಟ್, ಅದು ಕೋಕೋನಟ್ ಬಿಸ್ಕೆಟ್, ಅದು ರಾಗಿ ಬಿಸ್ಕೆಟ್. ರಾಗಿ ಬಿಸ್ಕೆಟ್ ಯಾರಿಗೂ ಅಷ್ಟು ಇಷ್ಟ ಇಲ್ಲ, ಬಟ್ ಆದ್ರೂ ತಗೊಂಡಿದ್ದೀನಿ. ವಿ ವಿಲ್ ಸಿ. ಓಕೆ ಗೈಸ್, ಸೊ ದಿಸ್ ಈಸ್ ಮೈ ಏರ್ಪೋರ್ಟ್ ಲುಕ್. ನಾನು ಈ ಕಾರ್ಡ್ ಸೆಟ್ನ ನ್ಯೂಮಿಯಲ್ಲಿ ತಗೊಂಡೆ. ಆ್ಯಂಡ್ ಒಂದು ಬ್ಯಾಗ್ ಪ್ಯಾಕ್ ಆಗಿದೆ, ಇನ್ನೊಂದು ಬ್ಯಾಗ್ ಪ್ಯಾಕ್ ಕ್ಯಾರಿ ಮಾಡ್ತಾ ಇದ್ದೀನಿ, ಜಸ್ಟ್ ಇನ್ ಕೇಸ್ ನಾನು ಶಾಪಿಂಗ್ ಮಾಡಿ ಬರ್ತಾ ನನಗೆ ಜಾಗ ಸಾಕಾಗಿಲ್ಲ ಅಂದರೆ. ಓಕೆ ಗೈಸ್, ಸೊ ಫೈನಲಿ ನಾವು ಏರ್ಪೋರ್ಟ್ ರೀಚ್ ಆದ್ವಿ. ಏನು ಗೊತ್ತಾ, ನಾನು ಕ್ಯಾಬಲ್ಲಿ ಕೂತ್ಕೊಂಡು ವಿತಿನ್ ಲೈಕ್ 10 minutes ನಮ್ಮಮ್ಮ 3 ಸತಿ, ನನ್ನ ತಂಗಿ 2 ಸತಿ, ಅಲ್ಲ ನನ್ನ ತಂಗಿ 3 ಸತಿ, ನಮ್ಮಮ್ಮ 2 ಸತಿ ಕಾಲ್ ಮಾಡಿದ್ರು. ಅವ್ರಿಗೆ ನನ್ಕಿಂತ ಜಾಸ್ತಿ ಟೆನ್ಷನ್ ಅನ್ಸುತ್ತೆ. ಬಿಕಾಸ್ ಐ ಆಮ್ ಟ್ರಾವೆಲಿಂಗ್ ಟು ಅಹಮದಾಬಾದ್. ಎನಿವೇಸ್, ನಾನು ಏರ್ಪೋರ್ಟ್ ರಿಚುವಲ್ ಏನಂದ್ರೆ, ನಾನು ಇಲ್ಲಿ ಬಂದ ತಕ್ಷಣ ಯೂಶಲಿ ಗುರು ಸಬ್ವೆ ಆ್ಯಂಡ್ ಐ ಕ್ಯಾರಿ ಸಮಥಿಂಗ್ ಟು ಈಟ್. ಯಾಕಂದ್ರೆ ನಂಗೆ ಯಾವಾಗಲೂ ಅನ್ಸುತ್ತೆ, ನಾನು ಫ್ಲೈಟ್ ಹತ್ತೋ ಮುಂಚೆ ನನಗೆ ಹಸುವಾಗಲ್ಲ ಅಂತ ಅನ್ಕೊಳ್ತೀನಿ. ಬಟ್ ದೆನ್ ಐ ಎಂಡ್ ಅಪ್ ಫೀಲಿಂಗ್ ಸೋ ಹಂಗ್ರಿ. ಆ್ಯಂಡ್ ನನಗೇನು ಅನ್ಸುತ್ತೆ ಅಂದರೆ, ಫ್ಲೈಟ್ ಫುಡ್ಗಿಂತ ಸಬ್ವೇಲಿ ತಿನ್ನೋದೇ ಬೆಟರ್. ಬಟ್ ಅದಕ್ಕಿಂತ ಬೆಟರ್ ಏನಂದರೆ, ನಮ್ಮಮ್ಮ ಮನೆಯಲ್ಲಿ ಪ್ಯಾಕ್ ಮಾಡಿ ಕೊಡ್ತೀನಿ ಅಂದಾಗ ನಾನು ತಿನ್ನಬೇಕಿದ್ದು. ಬಟ್ ಐ ಡಿಡ್ ನಾಟ್ ಲಿಸನ್ ಟು ಹರ್. ಎನಿವೇಸ್, ಇವಾಗ ಫಸ್ಟ್ ಕ್ವಿಕ್ಲಿ ಸಬ್ವೆಗೆ ಹೋಗಿ ವಿಲ್ ಪಿಕ್ ಅಪ್ ಸಮಥಿಂಗ್ ಟು ಈಟ್ ಆ್ಯಂಡ್ ದೆನ್ ಒಳಗೆ ಹೋಗೋಣ. ಇವಾಗ ಟೈಮ್ 12:20 ಆಗಿದೆ. ನನ್ನ ಡಿಪಾರ್ಚರ್ 1:50 ಸೊ ಬೇಗ ಪಾರ್ಸಲ್ ತೊಗೊಂಡ್ಬಿಟ್ಟು ಹೋಗೋಣ. ಸಬ್ವೆ ಅಲ್ಲಿ ಕಾಣಿಸ್ತು ನನಗೆ ನೋಡಿ. So quickly we'll go grab it and then we'll run. Okay guys, my subway is ready. ನನಗೆ ಅಲ್ಲಿ ಕ್ಯೂ ನೋಡಿದ್ರೇನೆ ಭಯ ಆಗ್ತಿದೆ, ಅಷ್ಟೊಂದು ಹೋಗಿ ಕಾಯ್ಬೇಕು ಇವಾಗ. ಗೈಸ್, ಏನು ಗೊತ್ತಾ, ನನ್ನಷ್ಟು ದಡ್ಡಿ ಯಾರು ಇಲ್ಲ ಗೈಸ್. ಐ ಆಮ್ ಸೋ ಡಮ್. ನಾನು ಯೂಶಲಿ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ತೊಗೊಳ್ಳೋದು ಲೈಕ್ 6 AM 7 AM ಹಂಗೆ, ಯಾಕಂದರೆ ಅದು ಚೀಪ್ ಆಗಿರುತ್ತೆ ಅಂತ. ಬಟ್ ಯಾವಾಗಲೂ 1 ಗಂಟೆ 2 ಗಂಟೆ 3 ಗಂಟೆ ಎದ್ಬಿಟ್ಟು ರೆಡಿ ಆಗಬೇಕಲ್ಲ, ಬೇಡ. ಸೊ ಈ ಸತಿ ಮಧ್ಯಾಹ್ನ ಫ್ಲೈಟ್ ತೊಗೊಳ್ಳೋಣ. ಐ ಡೋಂಟ್ ಹ್ಯಾವ್ ಟು ಗೆಟ್ ಅಪ್ ಅರ್ಲಿ ಅಂತ ಅನ್ಕೊಂಡೆ. ಬಟ್ ದಿಸ್ ಇಸ್ ದ ಟ್ವಿಸ್ಟ್. ಫ್ಲೈಟ್ ಇರೋದು 1:50ಗೆ, ನಾನು ಲ್ಯಾಂಡ್ ಆಗೋದು 4 o'clockಗೆ. ಬೆಳಗ್ಗೆ 11 ಗಂಟೆಗೆ ನಾನು ಮನೆ ಬಿಟ್ಟಿದ್ದು. ಅಂದರೆ ಎದ್ದಿದ್ದು 8 ಗಂಟೆಗೆ. ಐ ಜಸ್ಟ್ ರಿಯಲೈಸ್ ಐ ವೇಸ್ಟೆಡ್ 1 entire day just because I didn't want to get up early for an early flight. The worst part is ಮಧ್ಯಾಹ್ನ ಫ್ಲೈಟ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಇದೆ. ಐ ಆಮ್ ಸೋ ಡಮ್. ಐ ಜಸ್ಟ್ ವೇಸ್ಟೆಡ್ an entire day. ಗೈಸ್, ನಂಗೆ ನಾನು ಫೈನಲಿ ಬ್ಯಾಗ್ ಸಿಕ್ಕಾಯ್ತು. ಏನಾಯ್ತಾ, ನಂಗೆ ಏನು ಗೊತ್ತಾ, ನನಗೆ ಫುಲ್ ಭಯ ಆಗೋಯ್ತು. ಯಾಕಂದ್ರೆ ಎಷ್ಟೊಂದು ಜನದ್ದು ಬ್ಲ್ಯಾಕ್ ಸೂಟ್ ಕೇಸ್ ಇದೆ. ನಾವು ಲ್ಯಾಂಡ್ ಆಗಿ 3:50ಗೆ, 4:10 ಬ್ಯಾಗ್ ಶುರು ಮಾಡಿಲ್ಲ. ಶುರು ಮಾಡಾದ್ಮೇಲೆ ನೋಡಿದ್ರೆ ಸ್ಲೋ ಆಗಿ 5 ಬ್ಯಾಗ್ಸ್ ಬಿಡ್ತಾ ಇದ್ರು. ಆಯ್ತಾ, ಐ ವಾಸ್ ಲೈಕ್ ಓಕೆ. ಸೊ ನನಗೇನು ಭಯ ಅಂದರೆ, ಬ್ಲ್ಯಾಕ್ ಕಲರ್ ಬ್ಯಾಗ್ಸ್ ಎಷ್ಟೊಂದಿದೆ. ಅಲ್ಲಿ ಸ್ಕೂಲ್ ಮಕ್ಕಳು ಒಂದು ಗ್ರೂಪಲ್ಲಿ ಬಂದಿದ್ರು. ಆಯಿತಾ, ನನ್ನ ಬ್ಯಾಗು ಬ್ಲ್ಯಾಕ್ ಇದೆ, ಯಾರಾದ್ರೂ ತೊಗೊಂಡೋಗ್ಬಿಟ್ರೆ ಅಂತ ನೋಡಿದ್ರೆ ಕೊನೆಗೆ ಲಾಸ್ಟ್ 5 ಬ್ಯಾಗ್ ಇದ್ದಾಗ ನನ್ನ ಬ್ಯಾಗ್ ಕಳಿಸಿದ್ರು. ಎನಿವೇಸ್, ಬ್ಯಾಗ್ ತೊಗೊಂಡಾಯ್ತು. ಸ್ವಲ್ಪ ಶೆಕೆ ಇದೆ ಇಲ್ಲಿ. ಐ ಥಿಂಕ್ ಇಟ್ಸ್ 31 degrees ಅಂತ ಹೇಳಿದ್ರು. ಇವಾಗ ಹೋಗಿ ನನ್ನ ಮಾಸಿನ ಮೀಟ್ ಮಾಡೋಣ. ಇಲ್ಲಿ ಪಿಕಪ್ ಲೇನ್ಸ್ ಹೆಂಗಿದೆ ಅಂದರೆ ನೋಡ್ಬೋದಾ ನೀವು. ಲೈಕ್ ಸೋ ಮೆನಿ ಪಿಕಪ್ ಲೇನ್ಸ್. ಸೊ ಹೋಗಿ ನಾನು ಮಾಸಿಗೆ ಕಾಲ್ ಮಾಡಿ ಹೇಳ್ಬೇಕು ಎಲ್ಲಿ ನಿಂತಿದ್ದೀನಿ ಅಂತ. ಆ್ಯಂಡ್ ದೆನ್ ಶಿಲ್ ಕಮ್ ಆ್ಯಂಡ್ ಪಿಕ್ ಮೀ ಅಪ್. ಮೈ ಮಾಸಿ ಇಸ್ ಕಮಿಂಗ್. ಹಾಯ್ ಮಾಸಿ. Hi beta, how are you? I'm good. Masi, my trip was tiring. Masi, मेरा चैनल माटे तो मैं कन्नड़ा में बोलो. Tell नमस्कार. ಎಲ್ರಿಗೂ ವ್ಲಾಗ್ಗೆ ನಮಸ್ಕಾರ. ಎಲ್ರಿಗೆ ಬ್ಲಾಗ್ಗೆ ನಮಸ್ಕಾರ. ನೈಸ್, ಸೋ ಸ್ವೀಟ್. ನಾನು ಕೋಲ್ಡ್ ಕಾಫಿ ಕುಡಿಬೇಕು ಅಂತ ಹೇಳಿದೆ. ಸೊ ಮಾಸಿ ನನಗೆ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಮಾಸಿ ಕೈ ಜಾಗ ಆಚೆ ರಿವರ್ ಫ್ರಂಟ್ ಅಂತ. ಸೊ ಇದನ್ನು ರಿವರ್ ಫ್ರಂಟ್ ಅಂತ ಹೇಳ್ತಾರೆ ಜಾಗವನ್ನು.
ಕುಡಿಯಕ್ಕೆ ಬಂದಿದ್ದೀವಿ ಗೈಸ್. ಮಾಸಿ ನನಗೆ ಪೇ ಮಾಡಕ್ಕೆ ಬಿಡ್ತಾರೆ. ಮಾಸಿ ಗೈಸ್ ಆಮೇಲೆ ಅಡಲ್ಟ್ ಫುಲ್ ಗ್ರೋನ್ ಅಡಲ್ಟ್, ಬಟ್ ಮಾಸಿ ನನಗೆ ಪೇ ಮಾಡೋಕ್ಕೆ ಬಿಡ್ತಾರೆ. ಮೂರು ಕಡೆ ಫ್ರೂಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಮಾಸಿ ಹೇಳ್ತಿದ್ರು ಇಲ್ಲಿ ಫುಲ್ ಸಮ್ಮರಲ್ಲಿ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಳ್ತಾರಂತೆ ಫ್ರೂಟ್ಸ್ ತಿನ್ನೋಕ್ಕೆ. ಬೇಸಿಕ್ಲಿ ಇದು ಕಟ್ ಫ್ರೂಟ್ನ ಅವರು ಕಟ್ ಫ್ರೂಟ್ದು ಒಂದು ಸ್ಯಾಲಡ್ ಥರ ಡಿಶ್ ಮಾಡಿ ಕೊಡ್ತಾರೆ. ಏನು ಗೊತ್ತಾ, ನನಗೆ ಮಾಸಿ ವ್ಲಾಗ್ ಮಾಡಬೇಡ ಅಂದರು. ಅವ್ರೇನ ರೆಡಿ ಆಗಿಲ್ಲ ಅಂತ. ಗೈಸ್, ಮೈ ಮಾಸಿ ಈಸ್ ಅ ಬಾಂಬ್. ಸಖತ್ತಾಗಿ ರೆಡಿ ಆಗ್ತಾರೆ. ಬಟ್ ಇವಾಗ ನೀನು ಮುಂಚೆ ಹೇಳಿದಿದ್ರೆ ನಾನು ರೆಡಿಯಾಗಿ ಬರ್ತಿದ್ದೆ ಅಂದರು. ಮಾಸಿ ಕನ್ನಡಮ್ಮ ಬೋಲು, ನಾನು ರೆಡಿ ಆದಮೇಲೆ ವ್ಲಾಗ್ ಮಾಡು. ಬೋಲು, ನಾನು ರೆಡಿ ಆದ್ಮೇಲೆ ವ್ಲಾಗ್ ಮಾಡು. ನೈಸ್ ಗೈಸ್. ಇಲ್ಲಿ ನಾನು 3 ದಿನ ಇದ್ದೀನಿ. 3 ದಿನ ಫುಲ್ ಕನ್ನಡ ಕಲಿಸ್ಬಿಡೋಣ ಮಾಸಿಗೆ. ಆಯ್ತು ನನಗೊಂದು ಸ್ವಲ್ಪ ಬರುತ್ತೆ. ಕ್ರೇಜಿ. ಸೊ ಏನಂದ್ರೆ ಆಕ್ಚುಲಿ ನಮ್ಮಮ್ಮಗೆ ಟೋಟಲ್ ನಮ್ಮಮ್ಮ ಇನ್ಕ್ಲೂಡ್ ಮಾಡಿ 5 ಸಿಸ್ಟರ್ಸ್ ಆಯ್ತಾ. ಎವ್ರಿಬಡಿ ವಾಸ್ born in South India only. My mom was born in Salem. ಮಾಸಿ ತಮ್ಮೆ Cochin. And then born and brought up in Bangalore. Till married in Ahmedabad. Married in Ahmedabad. ಅದಕ್ಕೆ ಕನ್ನಡ ಬರುತ್ತೆ. Settled in Canada. Came to Ahmedabad just for me so I can vlog. Right. ಆಕ್ಚುಲಿ ಇವಾಗ ಅವ್ರು ಕ್ಯಾನಡಾದಲ್ಲೇ ಇರೋದು, ಬಟ್ ಅಹಮದಾಬಾದಿಗೆ ಬಂದಿದ್ರು ಅಂತ ಹೇಳಿದ್ರು. ಆ್ಯಂಡ್ ನಾನು ಇಲ್ಲಿ ಬಂದು ಆಲ್ಮೋಸ್ಟ್ 10 years ಆಯಿತು ಅನ್ಸುತ್ತೆ. ಸೊ ಮಾಸಿ ವಾಸ್ ಲೈಕ್ ಹೆಂಗಿದ್ರು ನಾನು ಇಲ್ಲೇ ಇದ್ದೀನಿ, ಬಂದ್ಬಿಟ್ಟು ಹೋಗು ಅಂತ. ಸೊ ಐ ವಾಸ್ ಲೈಕ್ ಯಾಸ್. ಪ್ಲಸ್ ಮಾಸಿ ಈಸ್ ಗೆಟಿಂಗ್ ಅನ್ ಅವಾರ್ಡ್ ಗೈಸ್. ದೇರ್ ಇಸ್ ಅ ಫಂಕ್ಷನ್ ಟುಮಾರೋ. ಅದನ್ನು ಬಂದಿದ್ದೀವಿ. ಸೊ ಇಲ್ಲಿ ನಮಗೆ ಪಾನಿಪುರಿ ಡಿಫ್ರೆಂಟ್ ಫ್ಲೇವರ್ಸ್ 5 different ಫ್ಲೇವರ್ಸ್ ಸಿಗುತ್ತೆ. क्या फ्लेवर्स है केजन? आजमा, लहसुन, रेगुलर. हाँ, कई फ्लेवर्स है. आजमा, लहसुन, रेगुलर, पुदीना. ಓಕೆ, ಸೊ ಇಲ್ಲಿ 4 ಫ್ಲೇವರ್ಸ್ ಪಾನಿಪುರಿ ಸಿಗುತ್ತೆ. ಒಂದೊಂದು ಪುರಿಗೂ ಡಿಫ್ರೆಂಟ್ ಫ್ಲೇವರ್ಸ್ ಹಾಕ್ಕೊಡ್ತಾರೆ. ನೀವು ಕೇಳಿದ ಫ್ಲೇವರ್ ಹಾಕ್ಕೊಡ್ತಾ ಇರುತ್ತೆ. ಈ ನಮ್ಮ ಚಿಕ್ಕವಳಿರುವಾಗ ನನಗೆ ತಿನ್ನೋಕೆ ಆಸೆ ತುಂಬ ಇತ್ತು ಆಯಿತಾ. ತುಂಬಾ ತಿಂತಾ ಇದೆ. ಇವಾಗೂ ತಿಂತೀನಿ, ಬಟ್ ಮುಂಚೆಗಿಂತ ಕಮ್ಮಿ. ಸೊ ಏರ್ಪೋರ್ಟಿಂದ ಇಲ್ಲಿ ಬರೋವರೆಗೂ ಆಲ್ರೆಡಿ 3 ಕಡೆ ನನಗೆ ನಿಲ್ಸ್ಬಿಟ್ಟು ಮಾಸಿ ತಿನ್ನಿಸ್ತಾ ಇದ್ದಾರೆ ಊಟ. ಖುಷಿಲಾಗಿ ತಿನ್ನು ಮತ್ತೆ ಸಿಗಲ್ಲ ಅಂತ. ಸೊ ಎಕ್ಸೈಟೆಡ್. ಏನು ಗೊತ್ತಾ, ಸೊ ಮಾಸಿಗೆ ಹೌಸಿ ಆಡೋಕ್ಕಂದರೆ ತುಂಬ ಇಷ್ಟ ಆಯಿತಾ. ಸೊ ಇಲ್ಲಿ ಅವರು ಪ್ರಿಂಟ್ಔಟ್ ತೆಗೆದಿಟ್ಕೊಂಡಿದ್ದಾರೆ. ಆ್ಯಂಡ್ ಶೀಸ್ ಕೆಪ್ಟ್ ಅ ಪ್ರಿಂಟರ್. ಲಿಟ್ರಲಿ ಇಲ್ಲಿ ಒಂದು ಪ್ರಿಂಟರ್ ಇಟ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಕೋವಿಡ್ ಟೈಮಲ್ಲಿ ಹೌಸಿ ಆನ್ಲೈನ್ ಆಗೋಯ್ತು. ಸೊ ಆನ್ ವಾಟ್ಸ್ಆ್ಯಪ್ ದೇ ಪ್ಲೇ ಆಯಿತಾ. ಅದಕ್ಕೆ ಅಂತ ಪ್ರಿಂಟರ್, ಶೀಸ್ ಇನ್ವೆಸ್ಟೆಡ್ ಇನ್ ಪ್ರಿಂಟರ್. ದಟ್ಸ್ ಹೌ ಲವ್ಸ್ ಹೌಸಿ. ಗೈಸ್, ಇಸ್ ಸೋ ಕ್ರೇಜಿ. ಸೊ ಇದನ್ನು ಅವರು ವಡ ಅಂತಾರೆ. ಸೊ ವಿ ಕಾಲ್ ಇಟ್ ಬೋಂಡಾ ಅಲ್ವಾ. ಸೊ ಇದು ವಡ, ಬಟ್ ಕ್ರೇಜಿ ಪಾರ್ಟಿಸಿ ವಡಾಗೆ ಅವರು ಚಟ್ನಿ ಮತ್ತು ಸಾಂಬಾರು ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಡಿಫ್ರೆಂಟ್ ಹಿಯರ್. ಗೈಸ್, ನಾನು ಹೇಳ್ತಿದ್ದೆ ಮೈ ಮಾಸಿ ಸೂಪರ್ ಪ್ರಿಟಿ. ಯು ಲುಕ್ ವೆರಿ ನೈಸ್ ಮಾಸಿ. ಥ್ಯಾಂಕ್ ಯು. ಓಕೆ, ಅಜಯ್ ಕನ್ನಡ ವರ್ಡ್ ಏನು ಬೇಕು ನಿಮಗೆ? ಊಟ ಬೇಕು, ಊಟ. ಬನ್ನಿ. ನಾವು ಆ್ಯಕ್ಚುಲಿ ಇವಾಗ ಡಿನ್ನರ್ಗೆ ಅಂತ ಒಂದು ಜಾಗಕ್ಕೆ ಬಂದಿದ್ವಿ, ಓರಿಯೆಂಟ್ ಕ್ಲಬ್ ಅಂತ. ಊಟ ಚೆನ್ನಾಗಿದೆ, ಬಟ್ ಸರ್ವಿಸ್ ಕೇಳಬೇಡಿ. ಅಟ್ಲೀಸ್ಟ್ ಒಂದು 25 ನಿಮಿಷ ವೆಯ್ಟ್ ಮಾಡಿದ್ವಿ. ಯಾರಾದರೂ ಬಂದ್ಬಿಟ್ಟು ನಮ್ಮ ಟೇಬಲ್ ಕ್ಲೀನ್ ಮಾಡಿ ಆರ್ಡರ್ ತೊಗೊಳ್ಳಿ ಅಂತ. ಅದಾದಮೇಲೆ ಆರ್ಡ್ರ್ ತೊಗೊಂಡ್ರು. ಅದಾದಮೇಲೆ ಮತ್ತೆ ವೆಯ್ಟ್ ಮಾಡಿದ್ರು. ಊಟ ಚೆನ್ನಾಗಿದೆ, ಸರ್ವಿಸ್ ಕೂಡ ಚೆನ್ನಾಗಿಲ್ಲ. ಬಟ್ ನೆಕ್ಸ್ಟ್ ನಾವು ಇವಾಗ ಮಾನೆಕ್ ಚೌಕ್, ನಿಮ್ಮಸಿ ಮಾಣಿಕ್ ಚೌಕ್ ಬೇಟ, ಮಾನೆಕ್ ಚೌಕಿಗೆ ಹೋಗ್ತಾ ಇದ್ದೀವಿ. ಸೊ ಅದು ಅಲ್ಲಿ ಫುಲ್ ಸ್ಟ್ರೀಟ್ ಫುಡ್ ಇದೆ ಆಯಿತಾ. ಲೈಕ್ ನೈಟ್ ಸ್ಟ್ರೀಟ್ ಫುಡ್. ಆಲ್ಮೋಸ್ಟ್ ರಾತ್ರಿ 2 ಗಂಟೆವರೆಗೂ 2 o'clock ರಾತ್ರಿ 2 ಗಂಟೆವರೆಗೂ ಊಟ ಸಿಗುತ್ತೆ. ಓಕೆ, ಸೊ ಮಾಸಿ ಹೇಳ್ತಿದ್ದಾರೆ ಅಲ್ಲಿ ಸೆಲೆಬ್ರಿಟೀಸ್ ಲೈಕ್ ಆದಿತ್ಯ ರಾಯ್ ಕಪೂರ್, ಶ್ರದ್ಧಾ ಕಪೂರ್ ಎಲ್ಲ ಬಂದ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಾರೆ ಅಂತೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೋಗೋಣ. ಬಟ್ ಇವಾಗ ಮಳೆ ಬರೋ ಥರ ಇದೆ. ಮಳೆ ಬಂದಿಲ್ಲ ಅಂದರೆ ವಿ ಡೆಫಿನೆಟ್ಲಿ ಗೋಯಿಂಗ್ ದೇರ್. ಓಕೆ ಗೈಸ್, ಸೊ ಇದೆ ಮಾನೆಕ್ ಚೌಕ್ ಸ್ಟ್ರೀಟ್. ಸೊ ಇಲ್ಲೆಲ್ಲ ಫುಲ್ ಸ್ಟಾಲ್ಸ್ ಇದೆ. ನೀವು ಬೆಂಗಳೂರಲ್ಲಿದ್ದರೆ ಯು ವುಡ್ ಹ್ಯಾವ್ ಸೀನ್. ಬೆಂಗಳೂರಲ್ಲಿ ವಿಜಯನಗರ್ ಫುಡ್ ಸ್ಟ್ರೀಟ್ ಹೆಂಗಿದೆ ಹಾಗೆ ಇದೆ ಇಲ್ಲಿ. ಎಲ್ಲ ಕಡೆ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆಲ್ಲ ಹೋದಾಗ ಅವರು ಅಂಗಡಿ ಹತ್ರ ಹೋದಾಗ ಅವ್ರು ಬನ್ನಿ 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 ಅಂತ ಕರೀತಾರಲ್ಲ, ಅಂಗಡಿಯಲ್ಲೆಲ್ಲ ಕರೀತಾರೆ. ಗೈಸ್, ಇವಾಗ ಲಿಟ್ರಲಿ ರಾತ್ರಿ 1 ಗಂಟೆ ಆಗಿದೆ. ಇಲ್ಲಿ ಎಲ್ಲರೂ ಹೆಂಗೆ ತಿಂತಾ ಇದ್ದಾರೆ ನೋಡಿ. ಆ್ಯಂಡ್ ಕ್ರೇಜಿ ಪಾರ್ಟಿ ಇವಾಗ ಕುತ್ಕೊಂಡೋಗಿ ತರಕಾರಿ ಕೂಡ ಮಾಡ್ತಿದ್ದಾರೆ. ಐ ಥಿಂಕ್ ಪ್ರಾಬಬ್ಲಿ ಗುಜರಾತ್ ರೈಸ್
ಮಾರ್ಕೆಟ್ ಇರೋದ್ರಿಂದ ಇಷ್ಟು ಆಕ್ಟಿವ್ ಆಗಿದೆ. ಬೆಂಗಳೂರಲ್ಲೆಲ್ಲ ಇಲ್ಲಿ 9 ಗಂಟೆಗೆ ಎಲ್ಲ ಮುಚ್ಚಿಬಿಡ್ತಾರೆ. ಐ ಥಿಂಕ್ ಪಬ್ಸ್ ಎಲ್ಲ ಕೂಡ ಹ್ಯಾಸ್ ರಿಸ್ಟ್ರಿಕ್ಷನ್ಸ್ ಅಲ್ಲ. ಇಲ್ಲಿ ಎಲ್ಲರೂ ಮಲಗೋದೇ ಇಲ್ಲ ಅನ್ಸುತ್ತೆ. ಓಕೆ, ಸೊ ಇದನ್ನ ಗಾಠಿ ಅಂತಾರೆ. ದಿಸ್ ವೆರಿ ಫೇಮಸ್ फाफड़ा ಫಾಫ್ಡಾ. ಓಕೆ, ಇದನ್ನ ಫಾಫ್ಡಾ फाफड़ा ಅಂತಾರೆ. अने वनेला गांठिया ಇದಕ್ಕೆ ವನಿಲಾ ಗಾಠಿಯಾ ಅಂತಾರೆ. ग्रीन चटनी ಗ್ರೀನ್ ಚಟ್ನಿ, अने पपैया चटनी ಪಪ್ಪಾಯ ಚಟ್ನಿ. ಹಾ, और ये मरचा चीज अपन चिली कौन सूप हो तुम्हें ಮೆಣಸಿನ್ಕಾಯಿ. ओके हाँ जी हमने तो आवड़ता नहीं है इंग्लिश नहीं आवड़ता है ಮೆಣಸಿನ್ಕಾಯಿ. ಓಕೆ, ಸೊ ಫಸ್ಟ್ ಇದು ತಗೋಬೇಕು. ಇದರಲ್ಲಿ ಡಿಪ್ ಮಾಡಿ. ಓಕೆ, ಇದರಲ್ಲಿ ಡಿಪ್ ಮಾಡಿ. ಇದೊಂದು ಸ್ವಲ್ಪ ತಗೋ, ಇದೊಂದು ಸ್ವಲ್ಪ ತಗೋ, ತಿನ್ನು. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಓಕೆ ಗೈಸ್, ಚೆನ್ನಾಗಿದೆ. ನೈಸ್ ಗೈಸ್, ಇದು ಫ್ರೂಟ್ ಶಾಟ್. जामू ಕೈಯು ಸಾರು. ಜಾಮೂನ್ ಶಾರ್ಟ್ಸ್. ಓಕೆ 1 2 3 4 ಗೈಸ್, ಇದು ಫ್ರೂಟ್ ಶಾಟ್ಸ್ ಇದೆ. ಇಲ್ಲಿ ಫ್ಲೇವರ್ಸ್ ನೋಡಿ, ಜಾಮೂನ್, ಮ್ಯಾಂಗೋ, ಗಾವಾ, ಕಿವಿ, ಸ್ಟ್ರಾಬೆರಿ, ಎವ್ರಿಥಿಂಗ್. ಓಕೆ, ರೆಡಿ 1 2 3 ಚಿಯರ್ಸ್. वन शॉट आपको शॉट्स लीजिए पिताजी MHP by one shot so juice ತರ ಕುಡಿದರೆ ಶಾರ್ಟ್ಸ್ ತರ ಕುಡಿದಿಲ್ಲ. ಬಟ್ ತರುಮಾಸಿ ವಿಲ್ ಡ್ರಿಂಕ್ ಇಟ್ ಲೈಕ್ ಶಾರ್ಟ್ಸ್. yes ಚೆನ್ನಾಗಿದ್ಯಾ? ಚೆನ್ನಾಗಿದೆ बताड़ो તમારું ટંગ બતાડો. ટંગ તમારું ટંગ બતાડો. રેડી 3 2 1 ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಗೈಸ್, ನಾನು ಎಷ್ಟು ಸ್ಟುಪಿಡ್ ಅಂದರೆ ಇವಾಗ ಕ್ಲಿಪ್ಸ್ ನೋಡ್ತಾ ರಿಯಲೈಸ್ ಮಾಡ್ಕೊಳ್ತಾ ಇದ್ದೀನಿ, ಮೈಕೆ ಹಾಕೊಂಡಿಲ್ಲ. ಇದಕ್ಕೋಸ್ಕರ ವ್ಲಾಗ್ ಮಾಡ್ತೀನಿ ಅಂತ ಒಡೆ ಹತ್ರ ಮೈಕ್ ತೊಗೊಂಡೆ ಆಯಿತಾ. ಓ ಮೈ ಗಾಡ್, ಏರ್ಪೋರ್ಟಲ್ಲಿ ಮಾತ್ರ ಮೈಕ್ ಹಾಕಿದ್ದೀನಿ. ನೆನ್ನೆ ಎಲ್ಲೂ ಆಚೆ ಹೋಗೋದು ಮೈಕೆ ಹಾಕೊಂಡಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಬಿ ಮೋರ್ ಕೇರ್ಫುಲ್. ಇನ್ನೊಂದೇನೋ ಗೊತ್ತಾ, ನಂಗೋಸ್ಕರ ಇಷ್ಟೆಲ್ಲ ಬಟ್ಟೆ ಮಾಸಿ ತಂದಿದ್ದಾರೆ ಕೆನಡಾಯಿಂದ. ಸೋ ಕ್ರೇಜಿ. ಐ ಫೀಲ್ ಲೈಕ್ ಒಂದು ಸ್ಮಾಲ್ ಕಿಡ್ ಆಯ್ತಾ. ಎಲ್ಲೋದ್ರು ಎಲ್ಲ ಕಡೆ ನಂಗೆ ಒಂದು ಚಿಕ್ಕ ಮಗು ಥರ ನೋಡ್ಕೊಳ್ತಾ ಇದ್ದಾರೆ. ಆಮೇಲೆ ಕೊಡೋದು ಫುಲ್ ಗ್ರೋನ್ ಅಡಲ್ಟ್. ಬಟ್ ನೋ, ಲೈಕ್ ನಂಗೆ ಎಲ್ಲೂ ಪೇ ಮಾಡೋಕ್ಕೆ ಬಿಡ್ತಾ ಇಲ್ಲ. ಎಲ್ಲಾದರೂ ಹಿಂಗೆ ಹೋದರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ದೆನ್ ಏನು ಬೇಕು ಅಂದರೆ ಎಲ್ಲ ಕಡೆ ತಿನ್ನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. And then like you saw, she got me clothes also. I feel nice. I feel like a kid. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಫಾರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.